ಶಾಂತಿಲಾ ಕಿಚನ್. ಈ ದಿನ ನಾವು ಒಂದು ಡೆಸರ್ಟ್ ಮಾಡೋಣ. ಅಂದರೆ ಅದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ನ ಉಪಯೋಗಿಸ್ಕೊಂಡು ನಾವು ಒಂದು ಸ್ವೀಟ್ ಮಾಡೋಣ. ಅಂದರೆ ಇದು ಸಿಂಪಲ್ಲಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಕಾರ್ನ್ಫ್ಲೋರಿಂದ ಒಂದು ಕೇಕ್ ರೀತಿ ಮಾಡಿ ಅದನ್ನು ಇದು ಮಾಡೋಣ. ಈಗ ಜನರಲ್ಲಾಗಿ ಈಗ ಕ್ರಿಸ್ಮಸ್ ಹಾಲಿಡೇಸ್ಗಳು ಬಂದಿದೆ ಆಲ್ರೆಡಿ, ಮತ್ತು ನ್ಯೂ ಇಯರ್ ನಾಳಿದ್ದು ಸ್ಟಾರ್ಟ್ ಆಗುತ್ತೆ. ಅದರಿಂದ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ಆರಾಮ್ಸೆ ತಿಂತಾರೆ, ಮತ್ತು ಈಸಿಯಾಗಿ ಒಂದು 10 ನಿಮಿಷದಲ್ಲೇ ಬೇಗ ಮಾಡ್ಬೋದು. ಕೆಲವು ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಸಿಂಪಲ್ಲಾಗಿರುವಂಥ ಒಂದು ಸ್ವೀಟ್. ಮೊದಲಿಗೆ ಈಗ ನಾನು 3/4 ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ 3 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಹಾಲಿಗೆ ಸೇರಿಸೋಣ. ಇಲ್ಲಿ 4 ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ತೊಗೊಂಡಿದ್ದೀನಿ, ಮುಸ್ಕಿನ ಜೋಳದ ಹಿಟ್ಟು. ಇದನ್ನು ಕೂಡ ಈಗ ಮಿಕ್ಸ್ ಮಾಡೋಣ. ಹಾಲಿಗೆ ಕಸ್ಟರ್ಡ್ ಪೌಡರ್ ಮತ್ತು ಕಾರ್ನ್ ಫ್ಲೋರ್ ಇಷ್ಟನ್ನು ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಗಂಟು ಸ್ವಲ್ಪನೂ ಕೂಡ ಇಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಮಿಕ್ಸ್ ಮಾಡಿದ್ದೀವಲ್ಲ, ಇದನ್ನು ಒಂದು ಪಾತ್ರೆಗೆ ಸೇರಿಸೋಣ. ಹಾಲಿಗೆ ಕಾರ್ನ್ ಫ್ಲೋರು ಮತ್ತು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿರೋದನ್ನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಈಗ ಒಲೆ ಆನ್ ಮಾಡಿದ್ದೀನಿ. ಈಗ ಅದಕ್ಕೇ ನಾನು 50 ಗ್ರಾಮಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಲನ್ನು ಮತ್ತು ಕಸ್ಟರ್ಡ್ ಪೌಡ್ರನ್ನ ಹಾಕಿರೋದ್ರಿಂದ ಸಕ್ಕರೆನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಈಗ ಇದನ್ನು ಕೈ ಆಡಿಸ್ತಾನೇ ಇರಬೇಕು. ಇದು ಬೇಗನೆ ಥಿಕ್ನೆಸ್ ಆಗುತ್ತೆ, ಗಟ್ಟಿಯಾಗಿ ಬರುತ್ತೆ. ಈ ಸಮಯದಲ್ಲಿ ಒಂದು ಪಾತ್ರೆಗೆ ನಾನು ಸ್ವಲ್ಪ ಬೆಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಪ್ಪ ಅಥವಾ ಬೆಣ್ಣೆನ ಹಾಕಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡೋಣ. ನೋಡಿ, ಇದು ಗಟ್ಟಿ ಆಗ್ತಾ ಬರ್ತಾಯಿದೆ. ಕಲರ್ ಕೂಡ ನೋಡಿ ಎಷ್ಟು ಲೈಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೆ ಇನ್ನೊಂದು 2-3 ನಿಮಿಷ ಹೀಗೇ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಅಂದರೆ ಇದೇನಪ್ಪ ಅಂದರೆ ಸ್ವಲ್ಪ ಲೋ ಫ್ಲೇಮ್ಲಿರಬೇಕು, ಮತ್ತು ಜೊತೆಗೆ ಕೈನ ಬಿಡಬಾರ್ದು. ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲದರೆ ತಳ ಹತ್ತುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಇದು ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ. ಇದು ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬಹುದು. ಹೊರಗಡೆ ತೊಗೊಂಡು ಬಂದು ಸ್ವೀಟ್ಗಳನ್ನ ತಿನ್ನೋದಕ್ಕಿಂತ ಈ ರೀತಿ ಮಕ್ಕಳು ಸ್ವೀಟ್ಗಳನ್ನ ಕೇಳಿದಾಗ, ಮಕ್ಕಳಾಗಲಿ ಯಾರೇ ಆಗಲಿ, ಈ ರೀತಿ ಒಂದು 10 ನಿಮಿಷದಲ್ಲೇ ಮನೆಯಲ್ಲೇ ಆರಾಮ್ಸೆ ಮಾಡಬಹುದು. ಈ ಸಮಯದಲ್ಲಿ ನಾನು ಇದಕ್ಕೆ 2 ಸ್ಪೂನು ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕಿ, ಅಕಸ್ಮಾತ್ ಇಲ್ಲ ಅಂದರೆ ಸ್ವಲ್ಪ 1 ಸ್ಪೂನು ತುಪ್ಪ ಹಾಕಿದ್ರೂ ಪರವಾಗಿಲ್ಲ. ಈಗ ಇದು ಬೆಣ್ಣೆ ಹಾಕಿರುವಂಥದ್ದು ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ನೋಡಿ, ಆಲ್ರೆಡಿ ಯಾವ ರೀತಿ ಬಂದಿದೆ. ಕಲರು ನೋಡಿ ಸಖತ್ತಾಗಿ ಬಂದೈತೆ, ಲೈಟ್ ಯೆಲ್ಲೋ ಕಲರು. ನೋಡಿ, ಇಲ್ಲಿ ತಳ ಬಿಟ್ಟು ಬರ್ತಾಯಿದೆ. ಈಗ ಒಲೆ ಆಫ್ ಮಾಡೋಣ. ಈಗ ಇಲ್ಲಿ ಬೆಣ್ಣೆ ಸವರಿದ್ವಲ್ಲ, ಈ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡೋಣ. ಈ ರೀತಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಸಮಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ. ಈಗ ಇದ್ರ ಮೇಲೆ ಡ್ರೈ ಕೋಕೋನಟ್ ಪೌಡ್ರನ್ನ ಹಾಕೋಣ. ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಅಂದರೆ ನಾನು ಈ ಪಾತ್ರೆಗೆ ಹಾಕಿದ್ದೀನಿ, ನೀವು ಯಾವ ಪಾತ್ರೆಗೆ ಬೇಕೋ ಅದಕ್ಕೆ ಹಾಕ್ಕೊಳ್ಳಿ. ತಟ್ಟೆಗೆ ಹಾಕಿದ್ರೂ ಓಕೆನೇ. ಈಗ ಇದು ಸ್ವಲ್ಪ ಆರಬೇಕು. ಆರಿ ಗಟ್ಟಿ ಆದಮೇಲೆ ಆಮೇಲೆ ಕಟ್ ಮಾಡೋಣ. ಈಗ ಮಿನಿಮಮ್ 1 ಅವರ್ ಆದರೂ ಕೂಡ ಇದು ಸ್ವಲ್ಪ ಆರಬೇಕು. ಫ್ರಿಡ್ಜ್ ಇದ್ದರೆ ಫ್ರಿಡ್ಜ್ನಲ್ಲಿಟ್ಟರೆ ಬೇಗನೆ ಆರ್ಬೋದು. ಆದ್ದರಿಂದ ನಾನೀಗ ಸ್ವಲ್ಪ ಇದಕ್ಕೆ ಟೈಮ್ ಕೊಡೋಣ, ಅದು ಆರಲಿ. ನೋಡಿ, ಇದು ಸೆಟ್ಟಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ. ಈಗ ನೋಡಿ, ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡಿದ್ದೀವಿ. ಈಗ ಇದನ್ನು ಉಲ್ಟಾ ಮಾಡೋಣ.
ಕಸ್ಟರ್ಡ್ ಪೌಡರ್ ಮತ್ತು ಕಾರ್ನ್ಫ್ಲವರ್ ಯೂಸ್ ಮಾಡಿ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ಮಾಡಿದ್ದೀವಿ, ಒಂದು ಡೆಸರ್ಟ್ ಮಾಡಿದ್ದೀವಿ ನೋಡಿ. ಸೇಮ್ ಕೇಕ್ ರೀತಿ ಬಂದಿದೆ. ಈಗ ಇದನ್ನು ಕಟ್ ಮಾಡೋಣ. ನೋಡಿ ಆರಾಮ್ಸೆ ಇದು ಕಟ್ಟಾಗಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಪೀಸು. ಈಗ ಅದರ ಮೇಲೆ ನಮ್ಗೆ ಯಾವ ರೀತಿ ಅಲಂಕಾರ ಬೇಕೋ ಆ ರೀತಿ ಅಲಂಕಾರ ಮಾಡೋಣ. ನಾನಿಲ್ಲಿ ಸ್ವಲ್ಪ ಜೇನುತುಪ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಕಾರ್ನ್ಫ್ಲವರ್ ಹಲ್ವಾ, ಕಾರ್ನ್ಫ್ಲವರ್ ಕೇಕ್ ಡೆಸರ್ಟ್ ರೆಡಿ ಟು ಈಟ್. ನನ್ನ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.